ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ಮೋತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ. ले मार मार मुझे मार ನಿನ್ನೂ ಯಾಕೆ ಹರ್ಕೋತಿ ನನ್ನ ತಗೊಂಡು ಹೊಡೆದು ಹೋಗ್ಬಿಡು. ಅವನು ಟನ್ ಗಟ್ಲೆ ಮೇಲೆ ಬಿದ್ದಾಗ ಏನೂ ಆಗಿಲ್ಲ. ಓಯ್ ಶ್ರಾವಣಿ ಚಪ್ ಸುಮ್ಮನೆ ಯಾಕೆ ಹರ್ಕೊಂತೀಯೋ? ಕವಿ ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿ ಆ ಕಲ್ಲನ್ನ ಶಿಲೆ ಮಾಡಿ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರನ. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಓ ಶಿಲ್ಪಿಯಾರು. ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ. ಶ್ರಾವಣಿ ಈ ರಸಿಕರಾಜನ ಬಿಗದಪ್ಪು ಬಾಬಾಲೆ. ಹಲೋ ಮಿಸ್ಟರ್ ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಬಂದಲ್ಲ ಅಂತ 2 ಸರಿ ನಿನಗೆ ಬಾರ್ನ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಗೊತ್ತು, ನೀನೊಬ್ಬ ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು. ಬಾಯ್ನ ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ಲ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಯವ್ವ, ಅವನ ಮಗಳ ಆನೆ ಎಡ್ದೋಡಕ್ಕಾಗಿ ವಾಲೆ ವಾ ನನಗೆ ಗೊತ್ತಿದ್ದಿಲ್ವಾ? ಜಮೀನ್ದಾರ್ ಸೂರಪ್ಪನ ಮಗಳು ಅಂದ್ರೆ ಇನ್ನೂ ನನಗೆ ಹತ್ರ ಸಂಬಂಧ ಆತಿ. ನಿಮ್ಮಪ್ಪ ಬ್ಯಾರೆ ಹುಡುಗಿಯರನ್ನ ಚುಡಾಯಿಸಿದಕ್ಕ ಬೀದ್ಯಾಗ ಬುದ್ಧಿ ಹೇಳಿದ್ದ. ಇನ್ನು ನೀನು ಅವನ ಮಗಳು ಅಂದ್ರೆ ಇನ್ನೂ ಹತ್ರ ಸಂಬಂಧ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಪಿಕ್ಸಪ್ಪ. ನಾನು ಬೆಳ ಹಿಂದೆ ಯಾಕೆ ಬಿದ್ದಿಯೋಲೆ ಬೆಪ್ಪ? ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹುಡುಗಿಯರ ಮೈಸುಕ ಉಣ್ಣಬೇಕನ್ನುವ ಗುಂಗೆ ಹಿಡದೈತಿ. ಮಿಸ್ಟರ್ नीलकंठ, दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. ಹಿಂದಿನೂ ಬರ್ತಾವ. दिल दिया तुझको दिलदार समझकर मगर तूने उसको जला दिया एक सिगरेट समझकर. वाह क्या बात बोली मेरे लड़की. ಶ್ರಾವಣಿ, ನನಗ 100 ಮಂದಿ ಹುಡುಗಿಯಾರ ಅದಾರ. ಏನ್ ಮಾಡ್ಲಿ? ನೀ ಏನ್ ಮಾಡಬೇಡ, ನಾನ ಮಾಡ್ತೀನಿ. ಆ 100 ಜನರೊಳಗ ನಿನ್ನನ್ನ ಪಟ್ಟದರಸಿಯನ್ನಾಗಿ ಮಾಡ್ಕೋಬೇಕಂತ ಮಾಡೀನಿ. ಇದಕ್ಕೆ ನೀ ಏನಂತೀ? ನಾನಾ ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ಮೋತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ. ले मार मार मुझे मार. ನಿನ್ನೂ ಯಾಕೆ ಹರ್ಕೋತಿ ನನ್ನ ತಗೊಂಡು ಹೊಡೆದು ಹೋಗ್ಬಿಡು. ಅವನು ಟನ್ ಗಟ್ಲೆ ಮೇಲೆ ಬಿದ್ದಾಗ ಏನೂ ಆಗಿಲ್ಲ. ಓಯ್ ಶ್ರಾವಣಿ ಚಪ್ ಸುಮ್ಮನೆ ಯಾಕೆ ಹರ್ಕೊಂತೀಯೋ? ಚಪ್ಪಲಿನ ಏಸ್ ರೂಮ್ನಾಗ ಬಿಟ್ಟು ಬಂದ ಮಾತ್ರಕ್ಕ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕ ಆಗಂಗಿಲ್ಲ. ಫ್ರಿಜ್ನಾಗ ಇಡ್ಲಾ ಬಗಲಾಗ ಇಟ್ಕೊಂಡು ತಿರ್ಗಾಡಕತ್ತ ತಂಪಾಕತಿ. ಏನ್ ನಾಚಿಕೆಟ್ಟಿಯೋ? ಚಪ್ಪಲಿ ತಗೊಂಡು ಹೊಡಿತೀನಂದ್ರೆ ನಾಚಿಕೊಳ್ಳೋದಿಲ್ಲ ನೀನಂತವನಿಗೆ. ಒಂದ ಮಾತು ಹೇಳಿ, ನಿನಗೆ ಟನ್ ಗಟ್ಲೆ ಮೇಲೆ ಬಿದ್ದಾಗ ಏನೂ ಆಗ್ಲಾರ್ದು. ಇಷ್ಟು ಮಿಕ್ಕಿ ನೀತಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಅಂದ್ರ ಅರ್ಥ ಆಗ್ಲಿಲ್ಲ. ನಿನ್ನಂತ ಕಾಮಂದರಿಗೆ ಇಂತಹ ಶುಭವಣಿ ಎಲ್ಲ ಅರ್ಥ ಆಗೋದಿಲ್ಲ. ಅರ್ಥ ಆಗೋದೇನಿದ್ರು ಒಂದೇ ಒಂದು, ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಬಡವರ ಆಸ್ತಿಗಳನ್ನ ದೋಚ್ಕೊಳ್ಳೋದು, ಸರ್ಕಾರದ ಕಾನೂನನ್ನ ತಿರುವು ಮರು ಮಾಡೋದು, ಇಂತಹದ್ದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮ ತುಂಬಿರೋ ಕಾಮಂದರಿಗೆ. ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲ್ಲಿ ನಿನ್ನಂತವನ್ನ ನೆರಳು ಕೂಡ ಬೀಳಬಾರ್ದು. ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ಲದೆ ಹೋದ್ರೆ ಎದ್ದು ಬಂದು ನಿನ್ನ ಎದೆಗೊದ್ದು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದಲ್ಲಿರುವ ಗಂಡುಳ್ಳ ಗರತಿಯರು.
ಯವ್ವಾ ಎಲ್ಲಿದಾರ ಅವ್ರ? ಏ ಹುಚ್ಚಿ, 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿ ತನ್ನ ಬೆತ್ತಲೆ ಶರೀರವನ್ನು ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿತ್ತೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ಆಕೆ ಎಂತ್ಯಾಕ ಭಕ್ತಿ ತುಂಬಿತ್ತು, ನೋಡೋರ ಕಣ್ಣಾಗ ಪರಿಶುದ್ಧವಾದ ಭಾವ ತುಂಬಿತ್ವಾ. ನೀ ಹಾಕೊಂಡಿ ಇಲ್ಲವಾ? ಇದು ನಮ್ಮಂತವ್ರು ತಲೆ ಕೆಡಿಸ್ಬೇಕಂತ ನೀವು ಹರ್ಕ ಮುರ್ಕ ಅರ್ಧ ಮುರ್ಧ ತುಂಡು 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 ಬಟ್ಟೆ, ಈ ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರಿದ ಹುಡುಗಲ್ಲ. ಇಂದ ನಾಳೆ ನಿಗರಿ ಹೋಗೋ ಮುದುಕನು ಎಗರ್ ನಿಗಿರ್ಬೇಕತ್ತಾನ. ನಮ್ಮಂತ ಹುಡುಗರು ತಲೆ ಕೆಡ್ಸಾಕ ಇಂಥ ಡ್ರೆಸ್ ಮಾಡ್ಕೊಂಡು ತಿರುಗಾಡು ನಿನ್ನಂತಾಕಿ ಎಲ್ಲಿ ಬರ್ತಾಳಲೆ ಗರತಿ? ಕಾಮಿನಿ ಅದನ್ನು ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗಿ ಇರುತ್ತಂತೆ. ಥು, ಕಾಮ ತುಂಬಿರುವ ಕಲಬೆರಕೆ ಕತ್ತೆ. ಎಲ್ರು ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ವೋ. ಅದಕ್ಕೆ ಬಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ. ಪವಿತ್ರವಾಗಿರುವ ಈ ಪುಣ್ಯ ಭಾರತ ಭೂಮಿಯಲ್ಲಿ ಎಷ್ಟೋ ಜನ ವೀರವನತೆಯರು ಹುಟ್ಟಿದ್ದಾರೆ. ಸತ್ಯವನ್ನು ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗಡ್ಡ ಶರಣಮ್ಮ, ಇಟಗಿ ಭೀಮಮ್ಮ ಅಂತಹ ಮಲ್ಲಮ್ಮರು ಹುಟ್ಟಿರುವ ನಾಡ ಇದೆ. ಏನು ಹುಲಿ ಗಪ್ಪ ಮಾರ, ಈಕಿಗೆ ಅಲ್ಲ ನಮಸ್ಕಾರ ಮಾಡಿದ್ದೆ, ಅವ್ರಿಗೆ ಅದ. ಅವರು ನನ್ನಂತೆ ಒಂದು ಹೆಣ್ಣು ಎನ್ನುವುದನ್ನ ಮರಿಬೇಡ. ನಿನ್ನಂಗ ಹರ್ಕ ಮುರ್ಕ ಬಟ್ಟೆ ಹಾಕೊಂಡ್ ಅಡ್ಡಾಡ್ಲಿಲ್ವ ಅವ್ರ? ಹೌದಾ? ಅವ್ರ ಕಾಲದಲ್ಲಿ ಇದ್ದಂತ ಜನರಿಗೂ ಭಕ್ತಿ ಭಾವ ತುಂಬಿತ್ತು. ನಿನ್ನಂತ ನಾಲಾಯಕ್ ಅವ್ರ ಕಾಲದಲ್ಲಿ ಹುಟ್ಟಿರ್ಲಿಲ್ಲ. ಅವರು ತಲೆ ತುಂಬಾ ಸರಗ ಹೊತ್ಕೊಂಡ್ ಅಡ್ಡಾಡ್ತಿರು, ಅದಕ್ಕೆ ಭಕ್ತಿ ತುಂಬಿತ್ತು. ನೀ ಹರ್ಕ ಮುರ್ಕ ಬಟ್ಟೆ ಹಾಕೋತಿ, ನಮ್ಮಲ್ಲಿ ಕಾಮ ತುಂಬೈತಿ. ಕಾಮಿನಿ ಅದನ್ನ ಕಣ್ಣಿ ಕಾಣೋದೆಲ್ಲ ಹಂಗೆ ಇರುತ್ತೆ. ಅಂತ ವೀರವಂತರು ಹುಟ್ಟಿರುವ ನಾಡಿನಲ್ಲಿ ಇಂಥ ನಾಲಾಯಕ್ ಹುಟ್ಟಿದ್ಯಾ ಅಂದ್ರೆ ನಿನ್ನ ತಾಯಿ ಅದೆಷ್ಟು ಜನ ವಿಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನ ಹೆತ್ತಿರ್ಬೇಕು. ಸುಗಂಧದಷ್ಟೇ ಪವಿತ್ರಳಾದ ನನ್ನ ಹೆತ್ತ ತಾಯಿಗೆ ಎಲ್ಲ ಸಲ್ಲದ ಮಾತಾಡಿದ್ಯಾ ಬಂಡರಂಡ. ಮುಗೀತು ನಿನ್ನ ಸೀಲದ ಕಥೆ. ನಿನ್ನ ತಾಯಿಗೆ ಒಂದೇ ಒಂದು ಮಾತನಾಡಿದಕ್ಕೆ ನಿನಗಿಷ್ಟೊಂದು ಕೋಪ ಉಕ್ಕಿ ಬರ್ತಾ ಇದೆಯಲ್ಲ. ಕಾಲೇಜ್ಗೆ ಹೋಗುವ ಪ್ರತಿ ಒಂದು ಹೆಣ್ಣನ ಕೆಟ್ಟ ದೃಷ್ಟಿಯಿಂದ ಕೀಳು ಮಟ್ಟದಲ್ಲಿ ನೋಡ್ತಾ ಇದೆಯಲ್ಲ. ಆ ಪ್ರತಿ ಒಂದು ಹೆಣ್ಮಕ್ಳು ನಿನ್ನ ತಾಯಿ ಅಂತ ಅವರೊಂದು ಹೆಣ್ಣೆಂಬುದನ್ನ ಯಾವತ್ತೂ ಮರಿಬೇಡ್ವೋ. ಇಂಥ ದುಷ್ಟರನ್ನ ಕೆಣಕುವುದು ಒಳ್ಳೆಯದಲ್ಲ ಅನ್ಸುತ್ತೆ. ನನ್ನನ್ನು ಕೆಣಕಿ ಕಾಮವನ ಪಿತ್ತಿಗೆ ನೆತ್ತಿಗೆ ಇರಿಸ್ಬಿಟ್ಟಿದ್ಯಾ? ಆ ದ್ಯಾವನು ಬಂದು ಕಾಪಾಡ್ತಾನ, ನಾನು ನೋಡ್ತೇನೆ. ಈತನ ಜೊತೆ ಹೊರಟಾಡೋದಕ್ಕಿಂತ ಸುಮ್ಮನೆ ಇಲ್ಲಿಂದ ಹೋಗೋದೇ ಉತ್ತಮ. ನೀಲಕಂಠ, ಏನಯ್ಯವ್ವ ಒಳಗೊಮ್ಮೆ ಮ್ಯಾಲ ಹೋಗಿ ತೆಳಗ ಬರ್ತಿ? ಓ ನೀನ್ ನನ್ನ ಸ್ಥಾನದಾಗಿದ್ರೆ ಗೊತ್ತಾಕಿತ್ತು ನಿನಗೆ. ಅಲ್ಲ ಮೊದಲ ಇಟ್ಟು ಚಂದ ನೀಲಕಂಠ ಅಂದಿದ್ದಂದ್ರೆ ನಾ ಯಾಕೆ ಇಟ್ಟು ಗುದ್ದಾಡಕ್ ಹೋಗಿದ್ದೆ? ಪಾಠಕ್ಕೆ ನಾವು ಹೂ ಅನ್ಬೇಕು ನಮಗೆ. ಅಯ್ಯಯ್ಯೋ, ಇಟ್ಟು ಕದ್ದಿ ಕಡಿಯಾಕ ಹಚ್ಬಾರ್ದು. ಹಾ ಮಾಡಿ ಬಂದ ಕೂತಿ ನೀನು. ನೀಲಕಂಠ, ಹಾ ನಾನು ನೀನ್ ಹೇಳ್ದಾಗ ಕೇಳ್ತೀನಿ, ನಾನು ಬಿಟ್ಟು ಬಿಡ್ತೀಯಾ? ನಿನ್ನ ಸನಿಯಕ್ಕೂ ಬರುದಿಲ್ಲ. ಆದ್ರ ಆದ್ರೆ ನನ್ನ ಮನ ತಣಿಸುವಂತೆ ಹಾಡೊಂದನ್ನ ಹಾಡ್ತೀಯಾ? ಹಾಡು ಹಾಡಿದ್ಮೇಲೆ ಬಿಟ್ಟು ಬಿಡ್ತೀಯ ತಾನೆ? ಒಟ್ಟ ನೀ ಈ ಕಡೆದ ಹೋಗು, ನಾ ಈ ಕಡೆದ ಹೋಗನ. ನಿನ್ನ ಸನಿಯಕ್ಕೂ ಬರುದಿಲ್ಲ. ನಗಬೇಡ ನೀ ಮತ್ತೆ. ಕೆಲಸ ಕೊಡ್ಸೋದ ಅದ್ರಲ್ಲೆಂತ ಉಂಟು? ಭಗವಂತನ ಮೊಮ್ಮಗನ. ಇನ್ನೊಂದು 5 ನಿಮಿಷ ಬಿಟ್ಟು ಬಂದ್ರೆ ಏನಕ್ಕಿತ್ತು ನಿನಗೆ? ಬಂದ ಬಿಡುದನ ಶಿವಪೂಜೆದಾಗ ಕಟ್ಟಿ ಬಿಟ್ಟಂಗ. ಬಾ ಬಂದಿ ರೊಕ್ಕ ಬಂಗಾರ ಕೊಡ್ತೀನಿ, ತಗೊಂಡು ಹೋಗಿ 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 ಹೋಗು. ರೊಕ್ಕ ಬಂಗಾರ, ಹೇ ರೊಕ್ಕ ಬಂಗಾರಕ್ಕೆ ಆಸೆ ಪಡುವ ಮನುಷ್ಯ ನಾನಲ್ಲೋ. ಆ ಭಗವಂತ ಕೊಟ್ಟ ಈ ಜೋಳಿಗೆ ಒಂದು ಇದ್ರೆ ಸಾಕು, 3 ಹೊತ್ತು ರೊಟ್ಟಿ ಮಾನ ಮುಚ್ಕೊಳಕ್ ಬಟ್ಟಿ ಸಿಕ್ಕ ಸಿಗುತ್ತ.
ಒಂದು ಅಬಲೆ ಹೆಣ್ಣಿನ ಮಾನಭಂಗ ಆಗೋದನ್ನ ಕಣ್ಣಾರೆ ಕಂಡು ಕೈ ಕಟ್ಟು ಸುಮ್ಮನೆ ಹೋದ್ರ ಮೇಸ್ತನ ನಮ್ಮಪ್ಪ ಕವಿ ಸಿದ್ದಪ್ಪ. ಎಲ್ಲಿ ಅವರ ಬಂದಿಲ್ಲ ನೀನು ವೇದಾಂತ ಸಿದ್ಧಾಂತ ಕೇಳಾಕ ನಮಗೆ ಟೈಮ್ ಇಲ್ಲ. ನಾವು ಇರುದ ಈಗ ಬ್ಯಾರೆ ಮೂಡ್ನ್ಯಾಗ. ಭಾಳ ದಿವಸದ ಮ್ಯಾಲ ಮೀನ ಗಾಳಕ್ಕೆ ಬಿದ್ದೈತಿ, ಅದನ್ನ ಫ್ರೈ ಮಾಡಿ ತಿನ್ಬೇಕಂತ ಆಸೆ ಆಗೈತಿ. ಫ್ರೈ ಅಂದ್ರೆ ಗೊತ್ತೈತಿಲ್ಲ, UKP ಚೌಕತ್ತ ಹಂಗ. ನಿಯಾಜ್ ಅಲ್ಲಿ ತಿನ್ನಿ. ಹಂಗ ಒಟ್ಟ ಕಡಕ್ ಫ್ರೈ ಮಾಡಿ ತಿನ್ಬೇಕಂತ ಆಸೆ ಐತಿ. ಇದರಾಗ ಏನಾರ ಅಡ್ಡ ಬಂದಿ ಮುಂದೆ ಬ್ರಿಡ್ಜ್ ನೋಡಿಲ್ಲ, ಸತ್ತ ಹೊಕ್ಕಿ ಪ್ರಾಣ ಕಳ್ಕೋತಿ. ಪ್ರಾಣ ತೆಗಿತೀಯ? ಪ್ರಾಣನ ಹುಚ್ಚ, ಪ್ರಾಣ ತೆಗಿತೀನಿ ಅನ್ನೋನ್ಕಿಂತ ಪ್ರಾಣ ಕಾಯವನು ದೊಡ್ಡವನು. ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗ್ಬೇಕು ಅಥವಾ ಮಹಾತಾಯಿ ಕಾಳಿಕಾದೇವಿ ಅಪ್ಪಳೆ ಆಗಿದ್ರ ಮತ್ತೆ ಕಳ ತಗದು ನನ್ನ ಪ್ರಾಣನ. ಆದ್ರ ಆ ಹುಡುಗಿಗೇನು ಮಾಡಕ್ ಹೋಗ್ಬೇಡ. ತಮ್ಮ, ನಿನ್ನ ನೋಡಿದ್ರ ಬುದ್ಧಿವಂತ ಕಂಡಂಗ ಕಾಂತಿ, ಆದ್ರೆ ಯಾಕೋ ಏನೋ ಬುದ್ಧಿ ಮ್ಯಾಗ ಮಸಿ ಚೆಲ್ಲಿದಂಗ ಕಾಣ್ತೈತಿ. ಅಪ್ಪ, ಆ ಮಸಿನ ವರ್ಷ ನೋಡು. ನೀ ತಿಳ್ಕೊಂಡಂಗ ಈ ಪ್ರಪಂಚ ಇಲ್ಲಪ್ಪ. ಈ ಪ್ರಪಂಚ ಬತ್ಲೇನ ಐತಿ. ಬತ್ಲೇನ ಐತಿ. ಎಷ್ಟರ ಪ್ರಾಕ್ಟೀಸ್ ಮಾಡಿವಲೆ ಅವನು ಏರಿದ್ದು ಒಮ್ಮೆ ಇಳಿಸಿಬಿಟ್ಲೆ. ಭಾಳ ಮಿಕ್ಕಿದ ಮಗಪ್ಪ ನೀನು. ಆತಳ ಹೊಕ್ಕನು ಕೆಂಪಡಿ ಮತ್ತೇನು ಹಲ್ಕಿಸಿತಿ? ಮೂಗು ಮುರಿಬೇಡ ನೀನು. ಮತ್ತು ಸೊಂಟ ಮುರಿದು ನೋಡಕ್ಕೆ ಬಂದು ಕೂತೀನಿ ಮುಂದೆ. ಗೊತ್ತೈತಿ ನನಗೆ ಭಾಳ ತೆಳಗಾಗೈತಿ. ಮ್ಯಾಲ ಬಾ ನೋಡಕತ್ತ. ಇನ್ನೊಂದ್ಸಲ ಸಿಗ ನೋಡಕ್ಕೆ ನೀನು ಮಂಗಳೂರು ಕ್ರಾಸಿಗೆ ಹೋಯ್ತನು. ಸುಮ್ಮ ಹೊಂಟಿದ್ನಿಲ್ಲ, ಸುಮ್ಮ ಹೋಗೋನು ಉಗುಳಿ ಕರಿತೀಯ? ಹೊಂಟಿದ್ನಿಲ್ಲ ನಾ ಸುಮ್ಮ. ಮತ್ತೆ ಯಾಕೆ ನೀವು ಉಗುಳಿದೆ? ಉಗುಳು ಬೇಡ, ನನಗೆ ಒಟ್ಟ ಸಿಟ್ಟು ಬರ್. ಉಗುಳ್ತೀಯ? ಉಗುಳು. ಹಂಗ ಉಗುಳು ಬೇಡ. ಆಕೆ ಉಗುಳಿಕ ನೀ ಉಗುಳು ಬಾ. ಆಕೆ ತಡಾಕತ್ತಿ, ಆಕೆ ಕ್ಯಾಕರ್ಗೆ ಬರಂಗಿಲ್ಲ. ನೀ ಕ್ಯಾಕರ್ ಸಿಕ್ಕ ಕಕ್ಕೋ ಬಾ. ಹೋಗೋ ಕರಿ ಗೋರ್ಲನ್ ಅಂತವನ. ಈ ನಿನ್ನ ಗೊಡ್ಡ ಬೆದರಿಕೆ ಇದ್ರೆ ಹೇಳಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ. ಅಜ್ಜ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಜ್ಜ. ಅಮ್ಮ ಶ್ರಾವಣಿ, ನೀನೇ ಯಾಕಮ್ಮ ಒಬ್ಬಳೆ ಈ ದಾರ್ಯಾಗ ಬರಕ್ಕೆ ಹೋದಿ? ಅಲ್ಲಮ್ಮ ಶ್ರಾವಣಿ, ನಿನಗೊಂದು ಮಾತು ಹೇಳ್ತೀನಿ ಕೇಳುವ. ಮನುಷ್ಯನ ಜೀವನದಲ್ಲಿ ಬಡತನ ಸಿರಿತನ ಅನ್ನೋದು ರಾತ್ರಿ ಹಗಲಿದ್ದಂಗ. ಒಂದು ಬರುತ್ತ, ಒಂದು ಹೋಗುತ್ತ, ಯಾವುದೂ ಶಾಶ್ವತ ಅಲ್ಲ. ಯವ್ವ, ನೀನು ನಿನ್ನ ಜೀವನದಾಗ ಬಡತನನೂ ನೋಡಿ ಶ್ರೀಮಂತಿಕೆನೂ ಅನುಭವಿಸಾಕತ್ತೀಯ. ಯವ್ವ, ಇವತ್ತು ನಿನಗೆ ಶ್ರೀಮಂತಿಕೆ ಬಂದೈತಿ ಅಂತ ತಿಳಿದು ಇಂಥ ಪುಂಡು ಪೋಖರಿಗಳನ್ನ ಎದುರು ಹಾಕೋಬಾರ್ದವ. ಯಾಕಂದ್ರ ಹೆಣ್ಣು ಎಷ್ಟೇ ಧೈರ್ಯಶಾಲಿಯಾಗಿದ್ರು ಗಂಡಸಿನ ಕಾಮ ಅನ್ನೋ ಜ್ವಾಲೆ ಕೈಯಾಗ ಸಿಕ್ಕು ಸುಟ್ಟು ಬೂದಿ ಆಗಾಕಬೇಕು. ಯವ್ವ, ನೀನು ಸಣ್ಣ ಕೂಸಿದ್ದಾಗಿನಿಂದ ನನ್ನ ಕೈಯಾಗ ಆಡಿ ಬೆಳೆದು ಕೂಸದಿ. ನಿನ್ನ ಗುಣ ಸ್ವಭಾವ ಎಂಥದ್ದು ಅಂತ ನನಗೆ ಚಲೋತಂಗ ಗೊತ್ತೈತಿ. ನಿನಗೊಂದು ಮಾತು ಹೇಳ್ತೀನಿ ಕೇಳುವ. ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು, ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ. ಆ ಹೆಣ್ಣಿನ ಶೀಲ ಧರ್ಮವನ್ನು ಕಾಪಾಡ್ಕೊಂಡು ಹೋಗ್ಬೇಕಾಗಿದ್ದು ನಿನಗ ಬಿಟ್ಟೈತೆ ತಾಯಿ, ನಿನಗ ಬಿಟ್ಟೈತಿ. ಆಯ್ತು ಅಜ್ಜ, ನಿನ್ ಮಾತನ್ನ ನಾನು ಸಿರ್ಸಾ ವಹಿಸಿ ಪಾಲಿಸ್ತೀನಿ.
ಅಜ್ಜ ದಯವಿಟ್ಟು ಈ ವಿಷಯ ನಿನ್ನ ಹತ್ರ ಮಾತ್ರನೇ ಇರಲಿ. ನನ್ನ ಚಿಕ್ಕಮ್ಮನಿಗೆ ಮಾತ್ರ ಹೇಳಬೇಡ. ಯಾಕಂದ್ರೆ ಅವರು ತುಂಬಾ ಭಯ ಪಟ್ಕೊಳ್ತಾರೆ. ಇಲ್ಲಿ ನಡೆದಿರೋ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದ್ರೆ ನಾನು ಕಾಲೇಜ್ ಕಲಿಬೇಕು ಅಂತ ಬಹುದಿನದ ಆಸೆ ಇದೆ. ಅವರು ನನ್ನ ಕಾಲೇಜ್ಗೆ ಕಳಿಸೋದಿಲ್ಲ. ದಯವಿಟ್ಟು ಈ ವಿಷಯ ನಿನ್ನ ಹತ್ರ ಮಾತ್ರನೇ ಇರಲಿ. ಆಯ್ತವ, ನಾನು ಈ ವಿಷಯನ ಯಾರ ಮುಂದೆ ಹೇಳುದಿಲ್ಲ. ನೀನು ಮಾತ್ರ ಹುಷಾರಾಗಿ ಮನೆಗೆ ಹೋಗವ. ಸರಿ ಅಜ್ಜ. ಕಾಲೇಜ್ನಲ್ಲಿ ನಾನೆಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಭೇಟಿಯಾಗಿ ನಾನು ಮನೆಗೆ ಹೋಗ್ತೀನಿ ಅಜ್ಜ. ಇರುವ ಎಣ್ಣೆ ತೀರಲು ಬಂದಾಗ ದೀಪ ಪ್ರಜ್ವಲಿಸಿ ಉರಿಯುತ್ತೆ, ಸಾಕಷ್ಟು ಬೆಳಕು ನೀಡುತ್ತೆ. ಆದರೆ ಜೊತೆಯಲ್ಲಿ ಹೊಲಸು ಕಪ್ಪು ಕಾಡಿಗೆಯನ್ನು ಹೊರಸೂಸುತ್ತೆ. ಯಾಕೆ ಗೊತ್ತೇ? ಇನ್ನು ಅದರ ಅಂತ್ಯ ಸಮೀಪಿಸಿದೆಯೇ ಎಂದು. ಅಲ್ಲ, ಈ ಹುಡುಗ ಯಾರೋ ಏನೋ ನನ್ನ ಮಗಳು ಶ್ರಾವಣಿ ಮ್ಯಾಗೆ ಯಾಕೆ ಇವನು ಕಣ್ಣು ಬಿತ್ತು? ಅಪ್ಪ ಗವಿಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವನದಾಗ ಏನೂ ಅನಾಹುತ ಆಗ್ಲಾರ್ದಂಗ ಅವಳನ್ನು ಕಾಪಾಡೋ ಜವಾಬ್ದಾರಿ ನಿನಗ ಕೊಡೈತಿ ತಂದೆ, ನಿನಗ ಕೊಡೈತಿ. ಆ ನನ್ನ